ಏನಪ್ಪ ನಮ್ಮದು ಊಟ ಮುಗೀತು ಕೆಲಸ ಮುಗೀತು ಅಂತ ಅಂದ್ಕೊಂಡ್ರೇನು? ಹಾಗೇನಿಲ್ಲ ರೀ, ಇನ್ನೂ ಕೆಲಸ ಭಾಳ ಅದ ರೀ. ನಮ್ಮ ಚಾಕೋಗೆ ಊಟ ಕೊಡ್ಬೇಕಲ್ರಿ ನಾನು. ಚಾಕೋಗೆ ಮಧ್ಯಾಹ್ನದ ಊಟ ಅಂದ್ರೆ ಸ್ವಲ್ಪ ಮೊಸರನ್ನನೇ ಜಾಸ್ತಿ ಕೊಡ್ತೀವಿ ನಾವು. ಯಾಕಂದರೆ ಇವಾಗ ಬೇಸಿಗೆ ಅದಲ್ಲ, ತಂಪಿರ್ತದೆ ಅಂಥೇಳಿ ಮೊಸರನ್ನ ಕೊಡ್ತೀವಿ ಜಾಸ್ತಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಡಾಗ್ ಫುಡ್ಡೂ ಹಾಕಿರ್ತೀವಿ. ಆದರೆ ಇವಾಗ ಒಂದು 2 ದಿನ ಆಯಿತು ಡಾಗ್ ಫುಡ್ ಖಾಲಿ ಆಗ್ಯದ್ರಿ. ಅದಕ್ಕೆ ಸ್ವಲ್ಪ ಮೊಸರನ್ನನೇ ಕೊಡ್ಲಿಕತ್ತೀನಿ. ಅಂದರೆ ಬರೀ ಮೊಸರನ್ನ ಅಷ್ಟೇ, ವಿತೌಟ್ ಡಾಗ್ ಫುಡ್. ಇವಾಗ ನೋಡಿರಿ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೀನಿ, ಮೊಸರು ಹಾಕ್ಕೊಂಡೀನಿ, ಹಾಲು ಹಾಕ್ಕೊಂಡೀನಿ, ಆಮೇಲೆ ಅನ್ನ ಹಾಕ್ಕೊಳ್ಳಿಕತ್ತೀನಿ ರೀ. ಅವ್ನ ಕ್ವಾಂಟಿಟಿ ಭಾಳ ಸ್ವಲ್ಪ ರೀ, ಸ್ವಲ್ಪನೇ ಉಣ್ತಾನವ. ನಾವು ಅವನಿಗೆ ಎಷ್ಟು ಊಟ ಕೊಡ್ತೀವೋ ಅದಿಷ್ಟೇ ಉಂಡ್ರೇ ನಮ್ಮ ಪುಣ್ಯ ರೀ. ಅದರೊಳಗೂ ಅರ್ಧ ಬಿಟ್ಟಿರ್ತಾನೆ. ಹಾಗಾಗಿ ಒಂದು ಸ್ವಲ್ಪ ಅನ್ನ ಹಾಕ್ಲಿಕತ್ತೀನಿ. ಎಲ್ಲ ಸೇರಿಸಿ ಕಲಿಸ್ಬಿಟ್ರೆ ಚೆನ್ನಾಗಿ ಮ್ಯಾಶ್ ಮಾಡಿ ಮೆತ್ತಗೆ ಮಾಡಿದ್ರೆ ಅವನು ಚೆನ್ನಾಗಿ ಖುಷಿಯಿಂದ ಉಣ್ತಾನೆ ನೋಡಿರಿ. ಒಂದು ಸ್ವಲ್ಪ ನೀರನ್ನೂ ಹಾಕ್ತೀನಿ ರೀ, ಯಾಕಂದ್ರೆ ಅವ್ನು ನೀರು ಕುಡಿಯೋದೇ ಇಲ್ಲ ನಮ್ಮ ಚಾಕೋ. ಹಾಗಾಗಿ ಒಂದು ಸ್ವಲ್ಪ ನೀರನ್ನೂ ಹಾಕಿರ್ತೀನಿ. ಆಯ್ತು ನೋಡಿರಿ, ಬೌಲ್ನೊಳಗೆ ಹಾಕಿದೆ. ಚಾಕೋನ ಬೌಲ್ನೊಳಗೆ ಹಾಕಿಬಿಟ್ಟೆ ನೋಡಿರಿ, ಅನ್ನ ಮೊಸರು ಹಾಲು ಎಲ್ಲ ಕಲಸಿದ್ದು. ಇವಾಗ ನೋಡಿರಿ, ನಮ್ಮ ಚಾಕೋ ಬಂದು ನಿಂತಾನ. ಊಟ ಮಾಡಲೇಬೇಡ ಅಂತ ಇನ್ನೂ ವಿಚಾರ ಮಾಡ್ಲಿಕತ್ತಾನ ನೋಡಿರಿ ಅವ. ನಮಗಂತೂ ಹಸಿವಾಗಿತ್ತು, ಊಟ ಮುಗಿಸ್ಬಿಟ್ವಿ. ಇವನು ಸ್ವಲ್ಪ ನಾಟಕ ಮಾಡ್ತಾನೆ ರೀ, ಆ ಕಡೆ ನೋಡ್ತಾನೆ. ನಾನು ನಿಂದ್ರತನ ಊಟ ಮಾಡಂಗಿಲ್ಲ ರೀ. ಈಗ ಸ್ವಲ್ಪ ಊಟ ಮಾಡ್ಲಿಕತ್ತಾನ ನೋಡಿರಿ. ಅದಕ್ಕೆ ನಾನು ಅವನಿಗೆ ಸ್ವಲ್ಪ ಪ್ರೈವಸಿ ಕೊಡ್ತೀನಿ, ಬಾಜು ಸರ್ಕೊಂಡು ಹೋಗ್ಬಿಡ್ತೀನಿ, ಊಟ ಮುಗಿಸ್ಬಿಡ್ತಾನೆ ನೋಡಿರಿ ಅವ.